ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಾಮ್ ಆ್ಯಂಡ್ ಡಾಟರ್ ಡೈಲಿ ವ್ಲಾಗ್ಸ್. ಇದು ನನ್ನ ಮಗಳ 8 ಮಂತ್ ವೀಡಿಯೋ. ಹೊಸ್ತಿಲು ದಾಟಿಸ್ತಾ ಇರೋದು ಅವಳು. ಆ್ಯಕ್ಚುಲಿ 8 ಮಂತ್ ಎಂಡ್ ಇದು ವೀಡಿಯೋ. ಆ್ಯಕ್ಚುಲಿ 7 ಮಂತಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಹೊಸ್ತಿಲು ದಾಟೋದಕ್ಕೆ. ಹೋಗಿ ಹೋಗ್ತಾಯಿದ್ಲು. ನಾವು ಹೋಗಿ ಅವಳನ್ನ ಹೇಳ್ಕೊಂಬಂದು ಮನೇಲಿ ಬಿಡ್ತಾಯಿದ್ವಿ. 8 ಮಂತ್ಸಲ್ಲಿ ಇಲ್ಲ 9 ಮಂತ್ಸಲ್ಲಿ ದಾಟಿಸೋಣ ಅಂತೇಳ್ಬಿಟ್ಟು, ಚೆನ್ನಾಗಿರೋ ಟೈಮ್ ನೋಡಿಕೊಂಡು ದಿನ ನೋಡ್ಕೊಂಡು ದಾಟಿಸೋಣ ಅಂತ. ಆಮೇಲೆ ಈ ಥರ ಆಗೋದಿಲ್ಲ, ಇವಳು ತುಂಬ ಇದು ಮಾಡ್ತಿದ್ದಾಳೆ ಅಂತೆ. ಸರಿ 8 ಮಂತ್ಸ್ ಎಂಡಲ್ಲಿ ಅವಳನ್ನ ದಾಟೋದಕ್ಕೆ ಇದು ಮಾಡಿದ್ವಿ. ನಮ್ಮನೆ ಕಡೆ ಈ ಥರ ಹೊಸ್ತಿಲಲ್ಲಿ ಎಲ್ಲ ಪೂಜೆ ಮಾಡಿ, ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಮಕ್ಕಳನ್ನ ಹೊಸ್ತಿಲು ದಾಟಿಸಿದಾದ್ಮೇಲೆ ಮಗುಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ, ತೆಂಗಿನಕಾಯಿ ಹೊಡೆದು ಸ್ವೀಟ್ ಏನಾದರೂ ಇದು ಮಾಡಿ ಒಂದು 4-5 ಜನಕ್ಕೆ ಅರಿಶಿನ ಕುಂಕುಮ ಕೊಡ್ತೀವಿ. ಈ ಥರ ನಮ್ಮ ಮನೆ ಕಡೆ ಮಾಡ್ತೀವಿ. ಇವಳಿವಾಗ ಹೊಸ್ತಿಲು ದಾಟಿದ್ದಾದಮೇಲೆ ಏನು ಮಾಡ್ತಿದ್ದೀವಿ ಅಂತ ನೋಡಿ. ತುಂಬ ನಾಟಿ ಇರ್ತಿದ್ಲು, ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ. ತುಂಬ ನಾಟಿ. 8 ಮಂತ್ಸಿಂದನೇ ಇದು ಮಾಡ್ತೀವಿ. ಇದಾದಮೇಲೆ ಅವಳನ್ನ ಹೊಸ್ತಿಲು ದಾಟಿದ್ದಾದಮೇಲೆ ಅಮ್ಮ ಕುಂಡ್ರಿಸ್ಕೊಂಡು ದೀಪ ಹಚ್ಚಿ ಮಗುಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿ, ಹೊಸ್ತಿಲಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ವಿ. ಹಾಗೆ ನೋಡ್ಕೊಳ್ಳಿ ಏನು ಮಾಡ್ತಿದ್ದೀವಿ ಅಂತ. ವಿಡಿಯೋ ಕೊನೆವರೆಗೂ ನೋಡಿ. ಆಮೇಲೆ 3 ಜನ ಮಾಡಬೇಕು ಅಂತ ಇವ್ರು ನಮ್ಮನೆ ಪಕ್ಕದಲ್ಲಿರೋ ಅಮ್ಮ ಮನೆ ಹತ್ರ ಇವ್ರು ಬಂದು ಇದು ಮಾಡಿದ್ರು. ಮತ್ತು ಅಮ್ಮ ಅಲ್ಲಿಂದನೇ ಒಳಗಡೆ ಕುಂಡ್ರಿಸ್ಕೊಂಡಿದ್ರಲ್ವ, ಅಲ್ಲಿಂದನೇ ತಲೆ ಮೇಲೆ ಅಕ್ಷತೆ ಹಾಕ್ಬಿಟ್ಟು ಆಶೀರ್ವಾದ ಮಾಡ್ತಿದ್ದಾರೆ. ಆಮೇಲೆ ಇದು ಅಪ್ಪ ಬಂದಮೇಲೆ ಅಪ್ಪಗೆ ಹೇಳಿದ್ವಿ ಅವಳಿಗೆ ಆಶೀರ್ವಾದ ಮಾಡು ಅಂತ. ಅಪ್ಪ ದೇವ್ರನ್ನ ಬೇಡ್ಕೊಂಡು ಅವಳಿಗೆ ಆಶೀರ್ವಾದ ಮಾಡಿಬಿಟ್ಟು ಅವಳ ಕಾಲೇ ಮುಗಿತಾ ಇದ್ದಾರೆ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.